ಎಲ್ಲ ಪ್ರಮುಖರ ಜೊತೆನಲ್ಲಿ ಬೆಳಗಾಂನಲ್ಲಿ ಸಭೆ ಮಾಡಿದ್ದೀವಿ. ನಾವು ಎಲ್ಲರೂ ಹೇಳಿದ್ದಾರೆ, ನಾವು ಪ್ರಾರಂಭದಲ್ಲಿ ಇತ್ತು ಲೋಕಲ್ ಕ್ಯಾಂಡಿಡೇಟ್ ಕೊಡಬೇಕು ಅನ್ನೋದ್ರ ಬಗ್ಗೆ. ಈಗ ಆಲ್ರೆಡಿ ಪಾರ್ಟಿ ಘೋಷಣೆ ಮಾಡಿರೋದ್ರಿಂದ ನಾವು ಅದಕ್ಕೆ ಬದ್ಧರಾಗಿ ಕೆಲಸ ಮಾಡ್ತೇವೆ. ನೀವು ಸಮಯ ಕೊಡಿ ಅಂತ ಯಡಿಯೂರಪ್ಪನವ್ರಿಗೆ ಕೇಳಿದ್ದಾರೆ. ಯಡಿಯೂರಪ್ಪನವ್ರು ಹೇಳಿದರೆ 2 ದಿನ ನಾನು ಟೈಮ್ ಕೊಡ್ತೇನೆ, ನೀವು ಎಲ್ಲಿ ಯೋಜನೆ ಮಾಡ್ತೀರೋ ಅಲ್ಲಿ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಶ್ಚಿತವಾಗಿ ಬೆಳಗಾಂ ಸೀಟನ್ನು ನಾವು ಗೆಲ್ತೇವೆ, ಚಿಕ್ಕೋಡಿಯನ್ನು ಕೂಡ ಗೆಲ್ತೇವೆ. ಈ ಅವಳಿ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಚಿಕ್ಕೋಡಿ ಮತ್ತು ಬೆಳಗಾಂ 100ಕ್ಕೆ 100 ಗೆಲ್ತೇವೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ನವರಿಗೆ ಕೇಸರಿ ಧ್ವಜ ನೆನಪಾಗಿದೆ ಅಂದ್ರೆ ನೀವೇ ಯೋಚನೆ ಮಾಡಬೇಕು ಹೇಗೆ ಭಯಗೊಂಡಿದ್ದಾರೆ ಅವರು ಅಂತ. ಯಾವತ್ತೂ ಕೇಸರಿ ತೊಡದೇ ಇರ್ತಕ್ಕಂಥವ್ರು, ಕೇಸರಿ ಅಂದ್ರಿಂದ ನೀವು ಭಯ ಆಗತ್ತೆ ಅಂತ ಅನ್ನೋರು, ಕೇಸರಿ ಇದು ದೇಶ ವಿರೋಧಿ ಅಂತ ಅನ್ನೋಂಥವ್ರು, ನಾನು ಕುಂಕುಮ ಹಚ್ಚಲ್ಲ ಅನ್ನುವಂಥ ಪಾರ್ಟಿ, ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗಲ್ಲ ಅನ್ನುವಂಥ ಪಾರ್ಟಿ, ನಾನು ಮೀನು ತಿಂದು ದೇವಸ್ಥಾನಕ್ಕೆ ಹೋದ್ರೆ ಏನು ತಪ್ಪು ಅಂತ ಕೇಳುವಂಥ ಪಾರ್ಟಿ, ಇವಾಗ ಕೇಸರಿ ತೊಡ್ತಕ್ಕಂಥದ್ದು, ಕೇಸರಿ ಧ್ವಜವನ್ನು ಇಟ್ಕೊಳ್ತಕ್ಕಂಥದ್ದು, ಜನ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಆಮೇಲೆ ಹಸುಗಳನ್ನು ತಿಂದರೆ ಏನು ತಪ್ಪು ಅಂತ ಕೇಳ್ತಕ್ಕಂಥ ಪಾರ್ಟಿ, ಆಮೇಲೆ ಹಸು ಗೋರಕ್ಷಣೆ ಕಾಯ್ದೆಯನ್ನು ತೆಗೆದುಕೊಂಡು ಬಂದರೆ ಅದನ್ನು ಮತ್ತೆ ರದ್ದು ಮಾಡ್ತಕ್ಕಂಥ ಪಾರ್ಟಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದ್ರು ಕೂಡ ಏನು ಕ್ರಮವನ್ನು ತೆಗೆದುಕೊಳ್ಳದೆ ಇರ್ತಕ್ಕಂಥ ಪಾರ್ಟಿ, ಭಯೋತ್ಪಾದನೆ ಬಗ್ಗೆ ಏನು ಕ್ರಮವನ್ನು ತೆಗೆದುಕೊಳ್ಳದೆ ಇರ್ತಕ್ಕಂಥ ಪಾರ್ಟಿ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೇಳ್ತೇನೆ, ಏನು ಇದ್ದಕ್ಕಿದ್ದಂಗೆ ಕೇಸರಿ ಬಗ್ಗೆ ಇಷ್ಟೊಂದು ಅಭಿಮಾನ, ಇಷ್ಟು ಇದ್ದಕ್ಕಿದ್ದಂಗೆ? ಮತ್ತೆ ನೀವು ಪಾಕಿಸ್ತಾನದ ಬಗ್ಗೆ ಒಂದು ಚಕಾರ ಎತ್ತಲಿಲ್ಲ. ಜೈ ಅಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಅದೇ ತರ ಕೇಸರಿ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಉತ್ತರ ಕೊಡ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ರ ಬಗ್ಗೆ. ಅಲ್ಲ, ನಮ್ಮ ಗ್ಯಾರಂಟಿಯಿಂದ ಬಿಜೆಪಿ ಅವರಿಗೆ ಭಯ ಆಗಿದೆ, ಅದಕ್ಕೆ ಅವರು ಮೋದಿ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಏಕೈಕ ಗ್ಯಾರಂಟಿ ಇಡೀ ದೇಶಕ್ಕೆ ನರೇಂದ್ರ ಮೋದಿ, ಏಕೈಕ ಗ್ಯಾರಂಟಿ ಇಡೀ ದೇಶಕ್ಕೆ ಮತ್ತು ಈಗ ಪ್ರಪಂಚಕ್ಕೆ ನರೇಂದ್ರ ಮೋದಿ. ಅವರ ಎಲ್ಲಾ ಗ್ಯಾರಂಟಿಗಳು ಕೂಡ ಬುಡಮೇಲಾಗಿ ಹೋಗ್ತವೆ ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಮುಂದೆ. ಬಿಜೆಪಿಯ ಬಿರುಗಾಳಿಯಲ್ಲಿ ಕಾಂಗ್ರೆಸ್ ಕೊಚ್ಕೊಂಡು ಹೋಗುತ್ತೆ. ಈ ಸಾರಿನೂ ಕೂಡ ವಿರೋಧ ಪಕ್ಷದ ಅರ್ಹತೆಯನ್ನ ಪಡ್ಕೊಳ್ಳಕ್ ಸಾಧ್ಯ ಇಲ್ಲ ಕಾಂಗ್ರೆಸ್, ಈ ಸಾರಿನೂ ಕೂಡ. ನಾನು ಹಾಗಂತ ಹೇಳ್ತಾ ಇಲ್ಲ. ಇವತ್ತು ದೇಶದ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು, ಪ್ರಧಾನಮಂತ್ರಿ ಯಾರು ಅಂತ ಹೇಳಿ ನಿರ್ಧಾರ ಮಾಡ್ತಕ್ಕಂಥ ಚುನಾವಣೆ. ಆ ಹಿನ್ನೆಲೆಯಲ್ಲಿ ಜನ ತೀರ್ಮಾನ ಮಾಡ್ತಿದ್ದಾರೆ ಮತ್ತೆ ನರೇಂದ್ರ ಮೋದಿಜಿ ಅವರು ಹ್ಯಾಟ್ರಿಕ್ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅಂತ. ರಾಹುಲ್ ಗಾಂಧಿ ಅವ್ರನ್ನು ನೋಡ್ಲಿ, ಯಾರು ಬೇಡ ಅಂತಾರೆ. ನಾನು ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ನಮ್ಮ ಪಾರ್ಟಿ ಹೌದು, ನಾವು ಹೇಳ್ತಾ ಇದೀವಿ, ಇದು ನಮ್ಮ ಪಕ್ಷದ ತೀರ್ಮಾನ, ಇದು ನಮ್ಮ ಪಕ್ಷದ. ಹಿಂದೆ ಏನು ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಅಸಮಾಧಾನದ ಬೆಂಕಿ ಏನಿದೆ ಅದು ಫೈರ್ ಫೈಟರ್ ಬರೋದೊಳಗಡೆ ನಮ್ಮ ಇಲೆಕ್ಷನ್ ಮುಗಿದೋಗಿರುತ್ತೆ. ನಿಮ್ಮ ಅಸಮಾಧಾನ ಬೆಂಕಿ ನಮ್ಸಕ್ಕೆ ನೋಡಿ, 2 ದಿನದಲ್ಲಿ ಇಡೀ ರಾಜ್ಯದ ಸ್ವಲ್ಪ ಅಸಮಾಧಾನ ಎಲ್ಲಿ ಒಂದು 3-4 ಸೀಟ್ಗಳಲ್ಲಿತ್ತು, ನಾವು ಅದನ್ನು ಶಮನ ಮಾಡಿದ್ದೇವೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ತೀರ್ಮಾನ. ದಾವಣಗೆರೆನಲ್ಲಿ, ಕೊಪ್ಪಳದಲ್ಲಿ, ಈಗ ಬೆಳಗಾಂನಲ್ಲಿ. ರಮೇಶ್ ಜಾರಕಿಹೊಳಿ ಅವರು ಈಗ ತಾನೇ ನಾವು ಫೋನ್ದಾಗ ಮಾತಾಡಿದ್ವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿದ್ದಾರೆ ಅವರು, ಈಗ ತಾನೇ ಜಸ್ಟ್ ಈಗ ಒಂದು 5 minutes ಬ್ಯಾಕ್ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಮಾತಾಡಿದ್ದೀವಿ. ನಾವು ಈ ಸೆಟ್ ಅನ್ನ ಗೆಲ್ಲಿಸ್ತೀವಿ, ನೀವು ಬೇರೆ ಕಡೆ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ದಾರೆ. ಯಾರು ಕಾಂಗ್ರೆಸ್ಸಿಗ? ಯಾಕಿಲ್ಲ ನಾಯಕರ? ಅದಕ್ಕೆ ತಾನೇ ಅವ್ರು ಕೇಸರಿ ಧ್ವಜ ಇಟ್ಕೊಳ್ತಿರೋದು. ನೋಡಿ, ಯಾವ ಪಾರ್ಟಿಗೆ ಅಭ್ಯರ್ಥಿಗಳಿಲ್ಲ, ಯಾವ ಪಾರ್ಟಿಗೆ ಕಾರ್ಯಕರ್ತರು ಅನ್ನುವಂಥ ಹೇಳ್ತೀನಿ, ಯಾವ ಪಾರ್ಟಿಗೆ ಅಭ್ಯರ್ಥಿಗಳಿಲ್ಲ ಅಂತವರೆಲ್ಲ ಏನ್ ಮಾಡ್ತಾರೆ, ಸಚಿವರ ಮಕ್ಕಳು, ಫ್ಯಾಮಿಲಿನಲ್ಲಿ ಹುಡುಕ್ತಾರೆ.
ಅಂತ ದುರ್ಗತಿ ಭಾರತೀಯ ಜನತಾ ಪಾರ್ಟಿ ಬಂದಿಲ್ಲ. ಲಕ್ಷ್ಮಣ ಸವದಿ ಅವರು ಹೇಳ್ತಾರೆ ಬೆಳಗಾವದಲ್ಲಿ ಬಿಜೆಪಿ ಯಾರು ಗಂಡಸರೇ ಇಲ್ವಾ, ಬೇರೆ ಗಂಡಸರು ತಂದು ಇಲ್ಲಿ ನಿಲ್ಲಿಸುವಂತ ಅವಶ್ಯಕತೆ ಇದೆ ಅಂತ ಹೇಳಿ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಆ ಪಾರ್ಟಿಗೆ ಜನನೇ ಇಲ್ವಾ, ಮಕ್ಕಳನ್ನೇ ನಿಲ್ಲಿಸ್ತಾ ಇದ್ದಾರೆ ಅಂತ ಕೇಳ್ತೀವಿ. ಇದಕ್ಕೆ ಉತ್ತರ ಕೊಡ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.